ಸುಮಿತ್ರಾ ಸುಮಿತ್ರಾ ಟೇಬಲ್ ರೆಡಿ ಮಾಡಿದ್ದೇನೆ, ಇನ್ನೇನು ಅವಳು ಬರೋ ಹೊತ್ತಾಯ್ತು. ಅಮ್ಮ ರೆಡಿ ಮಾಡ್ತಿದ್ದೀನಿ. ಪುಟ್ಟ ತಗೊಂಡ್ ಬಾರ, ನಾನು ಮಾಡ್ಕೊಡ್ತೀನಿ. ಬಾಯ್. ಓಯ್ ಬರ್ಡೇ ಬೇಬಿ, ಯಾಕಿಷ್ಟು ಡಲ್ ಆಗಿದ್ಯಾ? ಇವತ್ತು ನಿನ್ ಬರ್ಡೇ, ಎಷ್ಟು ಹ್ಯಾಪಿ ಆಗಿರ್ಬೇಕು ಗೊತ್ತಾ? ಚಿಕ್ಕಮ್ಮ ಅಮ್ಮ ಯಾವಾಗ ಬರ್ತಾರೆ ಪುಟ್ಟ, ಕಾಲೇಜ್ ಮುಗಿಬೇಕಲ್ವಾ, ನೀನ್ ಕೇಕ್ ಬೇರೆ ತಗೊಂಡ್ ಬರ್ಬೇಕು, ಅದಕ್ಕೆ ಲೇಟ್ ಆಗಿರತ್ತೆ. ಇನ್ನೇನ್ ಬಂದ್ಬಿಡ್ಬೋದು, ಓಕೆನಾ? ನೀನ್ ಫುಲ್ ಹ್ಯಾಪಿ ಆಗಿರ್ಬೇಕು. ಸ್ಮೈಲ್, ಗುಡ್ ಗರ್ಲ್. ಸಿ ಹೇಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ನಿನ್ ಬರ್ಡೇಗೆ ಮಾಡಿರೋದು, ಚೆನ್ನಾಗಿದ್ಯಾ? ಅಮ್ಮ ಬಂದ್ರು, ಅಮ್ಮ ಬಂದ್ರು. ಅಮ್ಮ ಅಲ್ಲ. ಓಹ್ ಬಂದ್ರಾ? ನೀವು ಎಲ್ಲಿ ಲೇಟ್ ಮಾಡ್ಬಿಡ್ತೀರೋ ಅನ್ಕೊಂಡಿದ್ದೆ. ಓ ನಾಗರಾಜರು ಆಗ್ಲೇ ಬಂದ್ಬಿಟ್ಟಿದ್ದೀರಾ? ಅಮ್ಮ ಯಾಕಮ್ಮ ಲೇಟು? ಊಟ ಕಾಲೇಜಿಂದ ಬರೋದು ಲೇಟ್ ಆಯ್ತು, ಜೊತೆಗೆ ನಿನಗೋಸ್ಕರ ಕೇಕ್ ಬೇರೆ ತರಕ್ ಹೋಗಿದ್ದೆ ನೋಡು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸುಮಿತ್ರಾ ತಗೋ. ಹಲೋ ರೀ, ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀನಿ ಅಂದ್ರೆ ರಾಯಚೂರಲ್ಲೇ ಇದ್ದೀನಿ. ರೀ, ನೀವಿನ್ನೂ ಅಲ್ಲಿಂದ ಹೊರಟಿಲ್ವಾ? ಇವತ್ತು ಸೀಮನ್ ಬರ್ತಡೇ ರೀ. ನೋಡು, ನೀನ್ ಅದ್ರ ಬರ್ಡೇ ಆದ್ರೂ ಮಾಡ್ಕೋ, ಇದೊಂದಾದ್ರೂ ಮಾಡ್ಕೋ. ನನಗೆ ಅವಳ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ನೆಕ್ಸ್ಟ್ ಮಂತ್ ನಮ್ ಸೋನು ಬರ್ಡೇ ಇದೆ, ಅದು ನಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ರೀ, ಇವಳು ನಿಮ್ಮ ಮಗಳೇ ತಾನೆ? ನನ್ನ ಕರ್ಮ, ಜನ್ಮ ಕೊಟ್ಟ ತಪ್ಪಿಗೆ ಮಗಳು ಅಂತೂ ಒಪ್ಕೋಬೇಕಷ್ಟೇ. ಅಮ್ಮ ಏನ್ ಪುಟ? ಅಪ್ಪ ಬರಲ್ವಂತ? ಇಲ್ಲ ಪುಟ್ಟ, ಅಪ್ಪ ತುಂಬಾ ಬ್ಯುಸಿ ಇದಾರಂತೆ, ಇವತ್ತು ಬರಕ್ ಆಗಲ್ವಂತೆ, ನಾಳೆ ನಾಡಿದ್ದು ಬರ್ತಾರಂತೆ. ಜೊತೆಗೆ ನಿನಗೆ ಬರ್ತಡೇ ಗಿಫ್ಟ್ ಕೂಡ ತರ್ತಾರಂತೆ. ಸೀಮಾ, ಎಲ್ರೂ ಬಂದಾಯ್ತು, ನೀನಿನ್ ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸೀಮಾ, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ನಾನು ಫಸ್ಟು ನನ್ನ ಮುದ್ದು ಅಮ್ಮಂಗೆ ತಿನ್ನಿಸ್ತೀನಿ. ಹ್ಯಾಪಿ ಬರ್ತ್ಡೇ. ಎಲ್ಲಿ ಮೇಡಮ್ ನಿಮ್ಮ ಯಜಮಾನ್ರು ಈ ವರ್ಷನೂ ನಿಮ್ಮ ಮಗಳು ಬರ್ಡೇಗೆ ಬಂದಿಲ್ವಲ್ಲ? ಅಪ್ಪ ನೆನ್ನೆ ತಾನೇ ನನ್ನ ಬರ್ತಡೇ, ನೆನ್ನೆ ಬರ್ಬೇಕು ಅಲ್ವಾ? ಇದು ಮೋಸ. ಬಿಡು, ನಾನ ನಿನ್ ಕತೆ ಕೇಳಕ್ ನಾನು ಬಂದಿಲ್ಲ ಇಲ್ಲಿ. ಸೋನು ಪುಟ್ಟ, ಸೋನು ಸೋನು ಪುಟ್ಟ. ಅಪ್ಪ ಅದೇ ಸೋನು ಪುಟ್ಟ, ಇಲ್ಲೋಡು, ಕಲಾ ಕಲಾ ಗಿಫ್ಟ್ ಎಲ್ಲ ನಿನ್ಗೆ. ತಗೋ ತಗೋ ತಗೋ. ನಿಮ್ಗೆ ನನಗೆ ನೀನು ಮಗ, ಅವಳಲ್ಲ. ಅಪ್ಪ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ, ಅಮ್ಮನ ಜೊತೆ ನೀನು ಬರ್ತೀಯ ಅಲ್ಲ? ಏಯ್, ನಾನ್ ಬಂದಿದ್ದು ಪೇರೆಂಟ್ಸ್ ಮೀಟಿಂಗ್ ಅಲ್ಲ, ಅದಕ್ಕೆ ನಿಮ್ಮ ಅಮ್ಮ ಇದ್ದಾಳೆ, ಕರ್ಕೊಂಡು ಹೋಗೋ. ಎಲ್ಲೋದು ಅವಳು? ಮಾರ್ಕೆಟ್ಗೆ ಹೋಗಿದ್ದಾರೆ. ಎಷ್ಟೊತ್ತಾಯ್ತು ಹೋಗಿ? 10 o'clock ಹೋದ್ರು. ಸರಿ ಹೋಗೋ. ರೀ, ಏನ್ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಅಲ್ಲ ರೀ,
ನೀವ್ ಇವತ್ ಬರೋ ಹಾಗಿದ್ದಿದ್ರೆ ನೆನ್ನೆನೆ ಬರ್ಬೋದಿತ್ತು ತಾನೆ. ಯಾಕೆ ಇವತ್ತು ಬರಬಾರ್ದಿತ್ತ? ಅದಿರ್ಲಿ, ನೀನೆಲ್ಲೋಗಿದೆ? ರೀ, ನಾನು ಅಮ್ಮನ್ ಬಿಟ್ಬರೋಣ ಅಂತ ಹೋಗಿದ್ದೆ. ಹಾಗೆ ಬರ್ತಾ ಮನೆ ಸ್ವಲ್ಪ ತರಕಾರಿ ರೇಷನ್ ಎಲ್ಲ ತರಬೇಕಾಗಿತ್ತು, ತಗೊಂಡ್ ಬಂದೆ. ಕೊಡಿಲಿ ಬ್ಯಾಗ್. ಅದೇನ್ ತಂದಿದ್ದೆ ನೋಡೋಣ. ಸೌತೆಕಾಯಿ, ಮೂಲಂಗಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು. ನಡಿ ನನ್ ಜೊತೆ. ಯಾಕ್ರಿ? ಜಾಸ್ತಿ ಮಾತಾಡ್ದೆ ನಡಿ ನನ್ ಜೊತೆ. ಈ ಟೈಮ್ ಎಷ್ಟಾಗಿದೆ? 11:15. ನೋಡು, ಸರಿಯಾಗಿ ನೋಡು. ನೀನ್ ತಂದಷ್ಟೇ ಐಟಮ್ ತಂದಿದ್ದೀವಲ್ವಾ? ಹೌದು ರೀ, ಆದ್ರೆ ನೀವ್ ಯಾಕೆ ಹೀಗೆ ಆಡ್ತಾ ಇದ್ದೀರಾ? ನೀನ್ ಮನೆ ಬಿಟ್ಟಿದ್ದು 10 ಗಂಟೆಗೆ. ಅಮ್ಮನ್ ಬಿಡೋದಕ್ಕೆ 5 ನಿಮಿಷ ಸಾಕು. ನೀನ್ ತಗೊಂಡಿದ್ದು 1 ಗಂಟೆ. ಹೌದು ಅಲ್ವಾ? ಹೌದು. ನೋಡು ನೋಡು ಸರಿಯಾಗಿ. ನಾನು ನೀನು ಗಾಡಿ ಹೋಗಿ ನೀನ್ ತಂದಷ್ಟೇ ಐಟಮ್ ತರೋದಕ್ಕೆ 45 ನಿಮಿಷ ತಗೊಂಡಿದ್ದೆ. ನೀನ್ ಯಾಕೆ 1 ಗಂಟೆ ತಗೊಂಡೆ? ಹೇಳು ವಾಸಂತಿ, ಯಾಕೆ 1 ಗಂಟೆ ತಗೊಂಡೆ? ರೀ, ಅದು ನನ್ನ ಫ್ರೆಂಡ್ ಸಿಕ್ಕಿದ್ಲು ರೀ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಫ್ರೆಂಡು? ಗರ್ಲ್ ಫ್ರೆಂಡಾ? ಬಾಯ್ ಫ್ರೆಂಡಾ? ಗಂಡ ಮನೇಲಿಲ್ಲ ಅಂದ್ರೆ ಆಡಿದ್ದ ಆಟ ಅಲ್ವಾ ನಿನ್ನ? ಮಾರ್ಕೆಟ್ಗೆ ಹೋಗಿ ಚಕ್ಕಂದ ಆಡ್ತೇನೆ ನಿನ್ನ. ಇದು ಅವನೇ ಕೊಡ್ಸಿದ್ದಲ್ವಾ? ಇಲ್ಲ ಇಲ್ಲ ರೀ. ಅಲ್ಲ, ಅವ್ರು ಸೇರ್ಕೆ ಹಾಕಂತೆ ಮುಗಿಸಬೇಕಿತ್ತು. ಬಾವಾ? ಓ ಸುಮಿತ್ರಾ, ಬಾಬಾ ಚೆನ್ನಾಗಿದ್ಯಾ? ಹಾ ಬಾವಾ. ಏನ್ ಬಾವಾ ನೀವು ಕ್ಲೀನ್ ಮಾಡ್ತಿದ್ದೀರಾ? ಅಕ್ಕ ಎಲ್ಲಿ? ಅದ್ ಸರಿ, ನೀವ್ ಯಾವಾಗ ಬಂದ್ರಿ? ನಾನು ಬಂದು 1 hour ಆಯ್ತು. ಮನೆ ನೋಡು ಯಾವ ತರ ಮಾಡಿಟ್ಟಿದ್ದಾರೆ, ಅದಕ್ಕೆ ನಾನೇ ಕ್ಲೀನ್ ಮಾಡ್ತಾ ಇದ್ದೆ. ಅದಿರ್ಲಿ ಬಾವಾ, ಅಕ್ಕ ಎಲ್ಲಿ? ಅವಳು ಮೇಲೇನೋ ಮಾಡ್ತಾ ಇದ್ದಾಳೆ. ಮತ್ತೆ ಏನ್ ಸಮಾಚಾರ? ನಮ್ದೇನಿಲ್ಲ ಬಾವಾ, ನೀವು ನೆನ್ನೆನೆ ಬರ್ಬೇಕಿತ್ತು ಬರ್ಡೇ ಪಾರ್ಟಿಗೆ, ಇವತ್ತು ಬಂದ್ಬಿಟ್ಟಿದ್ದೀರಾ. ಇದೆಲ್ಲ ನಾನು ಕ್ಲೀನ್ ಮಾಡ್ತೀನಿ, ನೀವು ಹೋಗಿ ರೆಸ್ಟ್ ಮಾಡಿ. ಊರಿಂದ ಬೇರೆ ಬಂದಿದ್ದೀರಾ, ಸುಸ್ತಾಗಿರತ್ತೆ. ಅಯ್ಯೋ ನಾನ್ ಮಾಡ್ತೀನಮ್ಮ. ಅಯ್ಯೋ ಬೇಡ ಬಾವಾ, ನಾನು ಕ್ಲೀನ್ ಮಾಡ್ತೀನಿ, ಹೋಗಿ ನೀವು ರೆಸ್ಟ್ ಮಾಡಿ. ಸರಿ, ನೀನೇ ಮಾಡು. Solva,
ಸುಮಿ ಇನ್ನೊಂದು ಚಪಾತಿ ಹಾಕೋ. ಬೇಡ ಅಕ್ಕ, ಸಾಕು ನಂಗೆ. ಅರೆ ಅಷ್ಟೇ ಸಾಕಾ? ಏನ್ ಸುಮಿತ್ರಾ, ಡಯಟ್ ಏನಾದ್ರು ಮಾಡ್ತಿದ್ಯಾ? ಹಾಗೇನಿಲ್ಲ ಬಾವ, ನಾಳೆ ಇಂಟರ್ವ್ಯೂ ಇದೆ, ಬೇಗ ಎದ್ದೇಳ್ಬೇಕು. ಆ ಬಸ್ಗಳು ಒಂದು ಟೈಮಿಗೆ ಸರಿಯಾಗಿ ಸಿಗಲ್ಲ. ಅಯ್ಯೋ ದೇವ್ರೆ, ನೀನೇ ಬಸ್ಸಲ್ಲಿ ಹೋಗ್ಬೇಕು? ನಾಳೆ ಹೇಗಿದ್ರು ನಾನು ಫ್ರೀ ಆಗಿದ್ದೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಬಿಡು. ಅಪ್ಪ ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂದ್ರೆ ರಾಯಚೂರ್ಗೆ ಹೋಗ್ಬೇಕು ಅಂದೆ. ಚಿಕ್ಕಮ್ಮನ್ ಕರ್ಕೊಂಡು ಹೋಗಕ್ ಟೈಮ್ ಇದೆಯಾ? ಸುಮ್ನೆ ಊಟ ಮಾಡು, ತಲೆ ಎಲ್ಲ ಮಾತಾಡ್ಬೇಡ. ಪುಟ್ಟ, ಚಿಕ್ಕಮ್ಮ ಒಬ್ಳೇ ಹೋಗೋದಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೆ ಅಪ್ಪ ಚಿಕ್ಕಮ್ಮನ ಕರ್ಕೊಂಡು ಹೋಗ್ತಾರೆ. ನಿನ್ನ ಪೇರೆಂಟ್ಸ್ ಮೀಟಿಂಗಿಗೆ ನಾನು ಬರ್ತೇನೆ, ಸರಿನಾ? ಬಾವ, ತಂದೆ ಥರ ಸಹಾಯ ಮಾಡ್ತಿದ್ದೀರಾ. ನಿಮ್ಮಂಥ ಭಾವನ್ ಪಡೆಯೋದಿಕ್ಕೆ ನಾನು ಪುಣ್ಯ ಮಾಡಿದ್ದೆ. ರಾಜಾರಾಮ್ ಬೈ ಪ್ರೊಫೆಷನ್ ಒಬ್ಬ ಲೆಕ್ಚರರ್. ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸೋ ಗುರುವಿನ ಸ್ಥಾನದಲ್ಲಿರೋನು. ಆದರೆ ತನ್ನ ಹೆಂಡತಿನ ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದಾನೆ ನೀವೇ ನೋಡ್ತಾ ಇದ್ದೀರಲ್ಲ. ಬರೀ ಹೆಂಡತಿನಷ್ಟೇ ಅಲ್ಲ, ತನ್ನ ಮಗಳನ್ನೂ ಕೂಡ ತುಂಬ ನಿರ್ಲಕ್ಷ್ಯದಿಂದ ನೋಡ್ಕೊಳ್ತಾ ಇದ್ದಾನೆ. ಮಗಳು ಬರ್ತ್ಡೇ ಪಾರ್ಟಿಗೆ ಬರದೇ ಇರೋದು, ನೀನು ಹೆಣ್ಣು ಮಗು ಅಂತ ಜರಿಯೋದು, ಮಗನ ಮೇಲೆ ಮಾತ್ರ ಪ್ರೀತಿ ತೋರಿಸೋದು. ಆದರೆ ತನ್ನ ನಾದಿನಿ ಮುಂದೆ ಮಾತ್ರ ತಾನೊಬ್ಬ ಸಭ್ಯ, ಹೆಲ್ಪಿಂಗ್ ನೇಚರ್ ಇರೋನು ಅಂತ ತೋರಿಸ್ಕೊಳ್ತಾ ಇರ್ತಾನೆ. ಇದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ಥ್ಯಾಂಕ್ಸ್ ಬಾವಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕೆ? ಯಾಕೆ ಅಂದ್ರೆ ನೀವು ಹೇಳಿದ್ರಿಂದ ತಾನೇ ನಂಗೆ ಕೆಲಸ ಸಿಕ್ಕಿದ್ದು, ಅದಕ್ಕೆ ಐ ಆಮ್ ಸೋ ಹ್ಯಾಪಿ ಟುಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾವಾ. ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸ್ತೀಯೋ ಅಥವಾ ಏನಾದ್ರೂ ಕೊಡಿಸ್ತೀಯೋ? ಇವಾಗ ತಾನೇ ಕೆಲಸ ಸಿಕ್ಕಿದೆ, ಪಾರ್ಟಿನಾ? ತಮಾಷೆ ಮಾಡ್ದೆ ನೋಡು. ಈ ಖುಷಿಗೆ ನಾನೇ ನಿಂಗೆ ಟ್ರೀಟ್ ಕೊಡಿಸ್ತೀನಿ. ಏನ್ ಬೇಕು ನಿಂಗೆ? ನನ್ನ ಫೇವ್ರೆಟ್ ಐಸ್ ಕ್ರೀಮ್. ಐಸ್ ಕ್ರೀಮ್? ಮಿತ್ರ, ಇನ್ನೇನು ಕೆಲಸ ಸಿಕ್ತು, ಆಮೇಲೆ ನಮ್ಮನ್ನೆಲ್ಲ ಮರೆಯಲ್ಲ ತಾನೇ? ನಿಮ್ಮನ್ ಮರೆಯೋದಾ? ಚಾನ್ಸೇ ಇಲ್ಲ ಬಾವಾ. ಈ ಐಸ್ ಕ್ರೀಮ್ಗಿಂತ ನಿನ್ನ ತುಟಿಗಳೇ ಸಖತ್ ಸ್ವೀಟ್ ಆಗಿದೆ ಅನ್ನಿಸ್ತಿದೆ. ಅವುಗಳು ನೋಡ್ತಿದ್ರೆ ಈ ಐಸ್ ಕ್ರೀಮ್ ಏನು ಮಜಾನೇ ಕೊಡ್ತಿಲ್ಲ ಅನ್ನಿಸ್ತಿದೆ ಸುಮಿ. ಯಾಕೆ ಬಾವಾ ಒಂಥರ ಇದ್ದೀರಾ? ಏನಿಲ್ಲ ಸುಮಿ, ಆಯ್ತಾ ಹೊರಡೋಣವಾ? ಹಾ ಬಾವಾ.